ಹೇಳಿದ್ನಲ್ಲ, ಗೊಂದಲವನ್ನ ಸೃಷ್ಟಿ ಮಾಡಿದ್ ಇವ್ರೆ. ಈಗ ನಮ್ಮ ಪ್ರಶ್ನೆ ಸಿಂಪಲ್ ಆಗಿದೆ ತುಂಬಾ. ಇವರಲ್ಲಿ ಸಾಕ್ಷಿ ಇದೆ ಅಂತ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ. ಸೊ ಇವ್ರಲ್ಲಿ ಸಾಕ್ಷಿ ಇದ್ರೆ ಯಾಕೆ ಕೊಡ್ಲಿಲ್ಲ? ಆಮೇಲೆ ಪೊಲೀಸ್ನವರು ಇಷ್ಟು ದಿವಸ ಇವ್ರನ್ನ ದಯವಿಟ್ಟು ಇನ್ನೊಂದು ಹೇಳ್ತಿದ್ರಲ್ಲ ನಾರಾಯಣ ಸ್ವಾಮಿ, ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು, ವಿಡಿಯೋಗಳು ತುಂಬಾ ಹರಿದಾಡ್ತಾ ಇದೆ, ನಾವು ಜೈಲ್ಗೆ ಹೋಗೋದಕ್ಕೂ ರೆಡಿ ಅಂತಿದ್ರಲ್ಲ, ಯಾಕೀಗ? ಅಲ್ಲ, ನನ್ನ ಪ್ರಕಾರ ನೋಡಿ ಸರ್, ಪೊಲೀಸ್ನವರು ಕೂಡ ಇವ್ರ ಮೇಲೆ ಇಷ್ಟು ದಿವಸ ನೋಟಿಸ್ ಕೊಟ್ಟರು ಕೂಡ ಬಂದಿಲ್ಲ ಅಂದಾಗ ಇವ್ರ ಮೇಲೆ ಕೋರ್ಟ್ ಮುಖಾಂತರ, ಕಾನೂನು ಮುಖಾಂತರ ನಾವು ವಾರೆಂಟ್ ಇಶ್ಯೂ ಮಾಡಿಸ್ಬಿಟ್ಟು ಇವ್ರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದೇ ಪ್ರಾಪರ್. ಹಾಗಾಗಿ ಹೈಕೋರ್ಟ್ ಅಲ್ಲಿ ಕೂಡ ಅಷ್ಟು ಈಸಿಯಾಗಿ ಇವರು ಹೇಳಿದ ತಕ್ಷಣ ರಿಟ್ ಪಿಟಿಷನ್ ಫೈಲ್ ಮಾಡಿದ ತಕ್ಷಣ ಇದ್ರ ಒಪ್ಕೊಳ್ಳುತ್ತೆ ಅಂತ ಖಂಡಿತ ಇಲ್ಲ. ಯಾಕಂದ್ರೆ ಅವ್ರು ಕರೀತಾ ಇರೋದು ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡ್ಬೇಕು ಅಂತ ಕೋರ್ಟ್ ಕೂಡ ಹೇಳುತ್ತೆ. ಹಿನ್ನೆಲೆಯಲ್ಲಿ ನಾನು ಈಗ ಕಾನೂನಾತ್ಮಕವಾದಂತ ವಿಚಾರವನ್ನ ನಿಮ್ಗೆ ಪ್ರಶ್ನೆ ಕೇಳ್ತೇನೆ. ಓಕೆ, ಈಗ ಇವರು ಇಷ್ಟೆಲ್ಲ ಹೇಳ್ಕೊಂಡು ಬಂದಿದ್ದಾರೆ, SIT ಕೂಡ ಇಷ್ಟು ದಿವಸ ತನಿಖೆ ಮಾಡ್ಕೊಂಡು ಬಂದಿದೆ. ಈಗ ಇರುವಂತದ್ದು ಅಲ್ಲಿ BNSS 183 ಕನ್ಫೆಷನ್, ಅದರ ಆಧಾರದಲ್ಲಿ SIT ತನಿಖೆಯನ್ನ ಮಾಡಿ ನೋಟಿಸ್ ಕೊಟ್ಟಿರೋದು. ಇದನ್ನ ರದ್ದು ಮಾಡಿ ಅಂತ ಹೇಳಿ, ಜೊತೆಗೆ ಮತ್ತೊಂದು ಷಡ್ಯಂತ್ರದ ವಿಚಾರವಾಗಿ ಪ್ರಕರಣವನ್ನು ಕೂಡ ರದ್ದು ಮಾಡಿ ಅಂತ ಹೇಳಿ ಕೋರ್ಟ್ ಸೂಚನೆ ಕೊಡಬೇಕು ಅಂತ ಹೇಳಿದಾರಲ್ವಾ. ಇವರು ಕೋರ್ಟ್ಗೆ ಹೋಗಿ FIR ಮಾಡಿಸಿದ್ದು ಅಲ್ವಾ? ಈಗ FIR ರದ್ದು ಮಾಡಿ ಅಂತ ಹೇಳಿದ್ದು ಕೋರ್ಟ್ಗೆ ಹೋದ್ರೆ ಅದು ಹೇಗೆ ಕಾನೂನಾತ್ಮಕವಾದಂತ ಹೋರಾಟ ಹೇಗಿರುತ್ತೆ? 183 ಸ್ಟೇಟ್ಮೆಂಟ್ ಕೊಟ್ಟಿರೋದು ಇವ್ರು ಯಾರು ಅಲ್ವಲ್ಲ. ಅಲ್ಲ, ಚಿನ್ನಯ್ಯ ಕೊಟ್ಟಿರೋದು ಕರೆಕ್ಟ್ ಅಲ್ವಾ? ಚಿನ್ನಯ್ಯ ಕೊಟ್ಟಿರೋ 183 ಸ್ಟೇಟ್ಮೆಂಟ್ ಅದ್ರೊಳಗಡೆ ಕಂಟೆಂಟ್ ಏನಿದೆ ಅಂತ ಕೋರ್ಟಿಗೆ ಗೊತ್ತಿರುತ್ತೆ, ಇನ್ವೆಸ್ಟಿಗೇಷನ್ ಮಾಡೋ ಆಫೀಸರ್ಗೆ ಗೊತ್ತಿರುತ್ತೆ. ಇವ್ರಿಗೆ ಅದು ಹೇಗ್ ಗೊತ್ತಾಯ್ತು? ಸೊ 183 ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸ್ಕ್ರಿಪ್ಟ್, ಡ್ರಾಫ್ಟ್ ಎಲ್ಲ ಹಾಗಾದ್ರೆ ಇವರೇ ಮಾಡ್ಸಿದಾರಾ? ಸೊ ಇವ್ರಿಗೆ ಅದ್ರಲ್ಲಿ ಏನೋ ಒಂದಿದೆ ಕಂಟೆಂಟ್, ಇಂಥದ್ ನಮ್ಮ ಹೆಸರಿಲ್ಲ, ನಮ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅನ್ನೋದಾದ್ರೆ ಅದ್ರಲ್ಲಿ ಏನಿದೆ ಅಂತ ಇವ್ರಿಗೆ ಗೊತ್ತಾಗಿರ್ಬೇಕು. ಇವ್ರಿಗೆ ಗೊತ್ತಾಗಿದೆ ಅನ್ನೋದಾದ್ರೆ ಅದು ತಪ್ಪಲ್ವಾ? 183 ಸ್ಟೇಟ್ಮೆಂಟ್ ನ ಯಾವಾಗ್ಲೂ ಇವಾಗ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಹೇಳಿರ್ತಾರೆ, ಅದು ಪೊಲೀಸ್ ಒಂದು ಕಾಪಿ ಕೊಡ್ತಿರ್ತಾರೆ, ಇನ್ವೆಸ್ಟಿಗೇಷನ್ ಅದ್ರ ಆಧಾರದ ಮೇಲೆ ನಡೆಯುತ್ತೆ. ಇವ್ರಿಗೆ ಹೇಗ್ ಗೊತ್ತಾಗತ್ತೆ? ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಅಂತ ಇವ್ರು ಹೆಂಗೆ ಡಿಸೈಡ್ ಮಾಡ್ಕೊಂಡು? ಸೊ ಕಳ್ಳನ್ ಮನ್ಸು ಉಳ್ಳುಳ್ಗೆ ಅಂತ ಇವ್ರಿಗೆ ಏನಾಗಿರುತ್ತೆ, ಇವ್ರಿಗೆ ಗೊತ್ತಿದೆ, ಇವ್ರು ಮಾಡಿರ್ತಕ್ಕಂಥ ಎಲ್ಲಾ ಗೋಲ್ಮಾಲ್ಗಳು, ಎಲ್ಲಾ ಷಡ್ಯಂತ್ರಗಳು ಇವ್ರಿಗೆ ಗೊತ್ತಿರೋದ್ರಿಂದ ನಾನು ಹೋದ್ರೆ ಅರೆಸ್ಟ್ ಆಗಬಹುದು ಅನ್ನೋ ಒಂದು ಆಲೋಚನೆ ಇವ್ರಿಗೆ ಬಂದಿರೋದ್ರಿಂದ ಈ ರೀತಿ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದಾರೆ. ಇಲ್ಲದ ಭಯ ಈಗ ಶುರುವಾಯ್ತು ನಾರಾಯಣ ಸ್ವಾಮಿ, ಭಯ ನಾವು ಅರೆಸ್ಟ್ ಆಗ್ಬಿಡ್ತೀವಿ ಅಂತ ತಪ್ಪು ಮಾಡಿದವರಿಗೆ ಶುರುವಾಗುತ್ತೆ. ನಾವು ತಪ್ಪು ಮಾಡಿದೀವಿ ಅಂತ ಅನಿಸ್ತಾ ಇರ್ಲಿಲ್ವಾ? ಅಲ್ಲ, ಕೊನೆಯವರೆಗೂ ಕೊನೆಯವರೆಗೂ ಪ್ರಯತ್ನ ಪಟ್ಟು ಯಾರ ಮೇಲೆ ಗೂಬೆ ಕೂರಿಸಬಹುದು, ಏನಾದ್ರು ದಿಕ್ಕು ಬದಲಾಗಬಹುದಾ, ಇನ್ವೆಸ್ಟಿಗೇಷನ್ ಬೇರೆ ದಿಕ್ಕಿಗೆ ಇನ್ನೂ ಒಬ್ರು ಯಾರಾದ್ರೂ ಸುಜಾತಾ ಭಟ್ ಅಂತವ್ರು, ಚಿನ್ನನ್ ಅಂತವ್ರು ಸಿಗ್ತಾರೆ ಅಂತ ಹುಡುಕ್ತಾ ಇದ್ರ ನಿಮ್ಮ ಪ್ರಕಾರ? ಸಿಗ್ಬಹುದಾ? ಹೊಸ ಸ್ಟೋರಿಗಳೇನಾದ್ರು ಕ್ರಿಯೇಟ್ ಮಾಡಬಹುದಾ ಅಂತ ನೋಡ್ತಿರ್ತಾರೆ. ಆಮೇಲೆ 183 ಸ್ಟೇಟ್ಮೆಂಟ್ ಬೇರೆಯವ್ರು ಯಾರೋ ಕೊಟ್ಟಿರೋದನ್ನ ರದ್ದು ಮಾಡ್ಸೋಕೆ ಇವ್ರ ಕೈಲಿ ಆಗಲ್ಲ, ಕೋರ್ಟ್ ಕೂಡ ಒಪ್ಪೋದಿಲ್ಲ ಅನ್ನೋದು ನನ್ನ ಒಂದು ಭಾವನೆ ಒಬ್ಬ ವಕೀಲನಾಗಿ. ಅಂಡ್ ಜೊತೆಗೆ ಒಂದು ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಇಷ್ಟು ದೊಡ್ಡ ವಿಚಾರ ಆಗಿದೆ, ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ರಾಂಗ್ ಮೆಸೇಜ್ ಹೋಗುತ್ತೆ. ಹಾಗಾಗಿ ಕೋರ್ಟ್ ಕೂಡ ಇದನ್ನ ಎಂಟರ್ಟೈನ್ ಮಾಡೋದಿಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಇವಾಗ ಈ ತರ ಹೋಗಿ ಅವರು ರದ್ದು ಕೇಳಿದಾಗ ಕೋರ್ಟ್ ಇದನ್ನ ರದ್ದು ಮಾಡ್ಬಿಟ್ರೆ ಏನಿದೆ ಅರ್ಥ? ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಇದು ರದ್ದಾಗೋದಿಲ್ಲ. ಕೋರ್ಟ್ ಇನ್ವೆಸ್ಟಿಗೇಷನ್ ಇವರೇ ಕೋರ್ಟ್ಗೆ ಹೋಗ್ತಾರೆ, FIR ಮಾಡಿಸಿ SIT ರಚನೆ ಮಾಡೋದಕ್ಕೆ ಸೂಚನೆ ಕೊಡಿ ಅಂತೇಳಿ. ಇವ್ರು ಹೇಳ್ದಂತೆ SIT ರಚನೆ ಆಯ್ತು, ಇವ್ರು ಹೇಳ್ದಂತೆ FIR ಆಯ್ತು. ಈಗ ಇವರೇ ಉಲ್ಟಾ ಹೊಡೆಕ್ ಶುರು ಮಾಡವ್ರೆ, FIR ರದ್ದು ಮಾಡಿ. ಕರ್ನಾಟಕ ಗವರ್ಮೆಂಟ್ ಸಪೋರ್ಟ್ ಮಾಡಲ್ಲ ಅಂತ ಕೇರಳ ಗವರ್ಮೆಂಟ್ ಅಪ್ರೋಚ್ ಮಾಡ್ತಾರೆ ಇವರು, CM ಅಪ್ರೋಚ್ ಮಾಡ್ತಾರೆ. ಈಗೆಲ್ಲಾ ಮಾಡಿದಂತವ್ರು ಇವತ್ತು ನನಗೆ FIR ನ ರದ್ದು ಮಾಡಿ ಅಂತ ಕೇಳ್ತಾ ಇದಾರೆ ಅಂದ್ರೆ ಅರ್ಥ ಈಗ ಇದನ್ನ ಕ್ಲೋಸ್ ಮಾಡಿಸ್ಬಿಡೋಣ, ನೆಕ್ಸ್ಟ್ ಹೊಸ ಎಪಿಸೋಡ್ ಯಾವ್ದಾದ್ರು ಮಾಡೋಣ, ಹೊಸ ಪ್ಲಾನ್ಸ್ ಮಾಡೋಣ ಅಂತ. ನನ್ನ ಪ್ರಕಾರ ಅದಾಗಬಾರ್ದು, ಇದಕ್ಕೊಂದು ತಾರ್ಕಿಕ ಅಂತ್ಯ ಬರಬೇಕು. ಆಮೇಲೆ SIT ಅವ್ರು ಕೂಡ ಇದಕ್ಕೊಂದು ರಿಪೋರ್ಟ್ ಏನಾಗಿದೆ ಇವತ್ತಿನವರೆಗೂ ಇನ್ವೆಸ್ಟಿಗೇಷನ್ ಅದನ್ನ ಫಾಸ್ಟ್ ಆಗಿ ಕೊಡಬೇಕು. ಏನೇನೆಲ್ಲ ಆಗಿದೆ ಮಾಧ್ಯಮಗಳ ಮುಖಾಂತರ ಕೋರ್ಟ್ ಮುಂದಗಡೆ ಅದನ್ನ ಕೊಡಬೇಕು. ಅದ್ರ ಒಂದು ಇಂಟ್ರಿಮ್ ರಿಪೋರ್ಟ್ ಅನ್ನ ಕೊಡಬೇಕು. ಅವ್ರು ಕೊಡದೆ ಇಷ್ಟು ತಡ ಮಾಡ್ತಾ ಇರೋದು ನನ್ನ ಪ್ರಕಾರ ಎಲ್ಲದಕ್ಕೂ ಕೂಡ ಆಗ್ತಾ ಇದೆ. ಒಂದು ಮಾತು ಹೇಳ್ತೀನಿ, ನೀವು ಕೂಡ SIT ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ. ಹೌದೌದು, ನಾನು 70 ದಿನ ಅಲ್ಲೇ ಇದ್ದು SIT ಕಚೇರಿ ಹೊರಭಾಗದಲ್ಲೇ ಇದ್ದು ರಿಪೋರ್ಟ್ ಅನ್ನ ಮಾಡಿದ್ದೀನಿ. SIT ಇವತ್ತು ತಾರ್ಕಿಕ ಅಂತ್ಯಕ್ಕೆ, ಇವತ್ತು ಇವ್ರಿಗೆ ನಾವು ಅರೆಸ್ಟ್ ಆಗ್ಬಿಡ್ತೀವಿ ಅನ್ನುವ ಭಯ ಉಟ್ಕೊಂಡಿದೆಯಲ್ಲ, ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆಯಲ್ಲ, ರಿಟ್ ಅರ್ಜಿ, ಅದಕ್ಕೆ ಕಾರಣ ಏನ್ ಗೊತ್ತಾ? SIT ಅವರು ಇಲ್ಲಿವರೆಗೂ ಮಾಡಿಕೊಂಡು ಬಂದಂತಹ ಆ ತನಿಖೆಯ ಒಂದು ವಿಚಾರ, ತನಿಖೆಯ ಹಾದಿ, ಇದಕ್ಕೋಸ್ಕರ ಇವತ್ತು ನೋಡಿ ಒಂದು ತಾರ್ಕಿಕವಾದಂತಹ ಅಂತ್ಯ ಕಾಣಬೇಕು ಅಂತಂದ್ರೆ ಸಡನ್ ಆಗಿ ಅದನ್ನ ಕಂಡುಕೊಳ್ಳೋದಕ್ಕಾಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ SIT ತನಿಖೆ ಬಗ್ಗೆ ನಿಜಕ್ಕೂ ಕೂಡ ಹೇಳ್ತಿರಲ್ಲ, ಹ್ಯಾಟ್ಸ್ ಆಫ್.
ಆ ಅಲ್ಲ, ಮಳೆ, ಖಂಡಿತ ಆ ನಾನು ಕಾಡು, ಅವ್ರನ್ನ ಆ ಮಣ್ಣು, ಅದ್ರಲ್ಲೂ ತನಿಖೆ ಮಾಡಿ ಇವತ್ತು ಈ ಹಂತಕ್ಕೆ ಬಂದು ತಲುಪಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಖಂಡಿತ ಸ್ಟೆಪ್ ಇದೆ. ನಾನು SIT ಅವ್ರನ್ನ ಖಂಡಿತ ದೂರೋದಿಲ್ಲ. ನಾನ್ ಹೇಳ್ತಾ ಇರೋದ್ರಿಂದ ರಿಪೋರ್ಟ್ ಏನ್ ಕೊಡ್ತೀರಾ ಸ್ವಲ್ಪ ಫಾಸ್ಟ್ ಆಗಿ ಕೊಡಿ. ಅವಾಗ ಏನಾಗುತ್ತೆ, ಈ ತರ ಡೈಲ್ಯೂಟ್ ಮಾಡೋದಕ್ಕೆ ಈ ತರ ಇವರೆಲ್ಲ ಷಡ್ಯಂತ್ರಗಳು ಮಾಡ್ತಾರಲ್ಲ, ಕೋರ್ಟ್ ಅಪ್ರೋಚ್ ಮಾಡುವಂತದ್ದು, ಮತ್ತೊಂದ್ ಬೇರೆ ಮಾರ್ಗಗಳು ಹುಡ್ಕೊಳ್ಳೋದು ತಪ್ಪತ್ತೆ. ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಇದನ್ನೇ ಕೇಳ್ತಾರೆ, ಸ್ವಲ್ಪ ರಿಪೋರ್ಟ್ ಬೇಗ ಕೊಡಿ, ರಿಪೋರ್ಟ್ ಬೇಗ ಕೊಡಿ ಅಂತೇಳಿ. ಅದನ್ನ ಪ್ರಾಕ್ಟಿಕಲ್ ಆಗಿ ಅವರಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿರೋರು ಇದಾರಲ್ಲ, ಅವ್ರು ಗೊತ್ತು ಎಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಲ್ಯಾಬ್ ರಿಪೋರ್ಟ್ ಬರಬೇಕು ಅಂದ್ರೆ, ಒಂದು ವಿಧಿವಿಜ್ಞಾನದ ರಿಪೋರ್ಟ್ ಬರಬೇಕು ಅಂತಂದ್ರೆ, ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ ಅನ್ನು ತೆಗಿಬೇಕು ಅಂತಂದ್ರೆ, ಇಟ್ಸ್ ನಾಟ್ ಅ ಈಸಿ ಟಾಸ್ಕ್, ಇಟ್ಸ್ ಅ ಟಫ್ ಟಾಸ್ಕ್. ಕರೆಕ್ಟ್. ಆದ್ರೆ ಏನಾಗುತ್ತೆ, ಇದೆಲ್ಲ ಬಹಳ ಸೂಕ್ಷ್ಮವಾದಂತ ವಿಚಾರ, ಧಾರ್ಮಿಕವಾದಂತ ವಿಚಾರ, ಜನಗಳ ಭಾವನೆಗಳಲ್ಲಿ ಬಹಳ ಧಕ್ಕೆ ಆಗಿರ್ತಕ್ಕಂಥ ವಿಚಾರ. ಇದನ್ನ ತುಂಬಾ ಪ್ರಿವಿಲೇಜ್ ಆಗಿ ತಗೊಂಡು, ಇದನ್ನ ಒಂದು ಟಾಪ್ ಪ್ರಿಯಾರಿಟಿ ಆಗಿ ತಗೊಂಡು ಇಟ್ಕೊಂಡು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಪ್ರಕರಣಗಳಲ್ಲೂ ನಾವು ಒಂದೇ ತರ ನಿಧಾನಗತಿಯಲ್ಲಿ ಅಲ್ಲೂ SIT ತನಿಖೆ ಮಾಡೋ ಟೈಮಲ್ಲೂ ಕೂಡ ಡಿಸ್ಟರ್ಬ್ ಮಾಡೋ ಕೆಲಸಗಳಾಯ್ತು. 35ಕ್ಕೂ ಹೆಚ್ಚು ಪಿಟಿಷನ್ಗಳು. ಹೇಗ್ ಮಾಡ್ಬೇಕು SIT ಅವರು? ಜೊತೆಗೆ ಅಲ್ಲಿ ತನಿಖೆ ಮಾಡಂತ ಆಫೀಸರ್ಗಳ ಮೇಲೆ ಕೂಡ ಇವರು ಅಲಿಗೇಷನ್ಸ್ ಗಳು ಮಾಡಿದ್ರು. ಅದೆಲ್ಲ ಮಾಡಿದಾರ, ದಾರಿ ತಪ್ಪಿಸುವಂತ ಕೆಲಸಗಳು ಅದೆಲ್ಲ ಮಾಡಿದ್ದಾರೆ. ಯಾಕಂದ್ರೆ ಇವರು ಬಾಯಿ ಬಿಟ್ರೆ ಹೊಲ್ಸ್ ಮಾತಾಡ್ತಾರೆ. ಇವ್ರು ಯಾರು ಕೂಡ ಬಾಯಲ್ಲಿ ಬರೋ ಮಾತುಗಳು ಒಂದು ಕೂಡ ಕರೆಕ್ಟ್ ಇರೋದಿಲ್ಲ. ಹಂಗಾಗಿ ಎಲ್ಲ ಖಂಡಿತ ಇದು ಜನಗಳಿಗೆ ಗೊತ್ತಾಗಿದೆ. ಇವತ್ತು ಜನಗಳಿಗೆ ಗೊತ್ತಾಗಿದೆ, ಜನಗಳಿಗೂ ಇವರ ಷಡ್ಯಂತ್ರಗಳಿಗೂ ಅರ್ಥ ಆಗಿದೆ. ಬಟ್ ಏನಂದ್ರೆ ಇವರಿಗೆ ಬರ್ತಾ ಇರ್ತಕ್ಕಂಥ ಫಂಡಿಂಗ್ ನಿಂತೋಗಿದೆ, ಎಲ್ಲಾ ಸ್ಟಾಪ್ ಆಗಿದೆ. ಸೊ ಹಾಗಾಗಿ ಇವಾಗ ಬೇರೆ ಹೊಸ ಮಾರ್ಗಗಳು ಹುಡುಕ್ತಾರೆ. ಆ ಮಾರ್ಗಗಳು, ಹೊಸ ಮಾರ್ಗ ಹುಡುಕೋದಕ್ ಬಿಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಯಾಕಂದ್ರೆ ಇವರು ಹೊಸದಾಗಿ ಬರ್ತಾರೆ, ಹೊಸ ಸ್ಟೋರಿ ತರ್ತಾರೆ. ಇವತ್ ನೋಡಿ, ಇಷ್ಟು ದಿವಸ ಆ ಗುಡ್ಡ, ಈ ಗುಡ್ಡ, ಬಂಗ್ಲಾ ಗುಡ್ಡ, ನೇತ್ರಾವತಿ ದಡ ಅಂತ ಇದ್ರು. ನೆಕ್ಸ್ಟ್ ಇನ್ನೆಲ್ಲೋ ಧರ್ಮಸ್ಥಳದ ಮಧ್ಯದಲ್ಲಿ ಅಂತ ಬರ್ತಾರೆ ಇವರು. ಅಂತವ್ರು ಇವ್ರು ಸರಿ ಇಲ್ಲ. ಇವರ ಷಡ್ಯಂತ್ರಗಳಿದೆಯಲ್ಲ, ಇದಕ್ಕೊಂದು ಅಂತ್ಯ ಇಲ್ಲ. ಅಂತ್ಯ ಆಗ್ಬೇಕು ಅಂದ್ರೆ ಆದಷ್ಟು ಬೇಗ ತನಿಖೆ ತ್ವರಿತವಾಗಿ ಮುಗಿಸ್ಬಿಟ್ಟು ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅಷ್ಟ್ ಬಿಟ್ರೆ ಖಂಡಿತ SIT ಅವ್ರು ಮಾಡಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ ಇದೆಯಲ್ಲ, ನಾನು ಕೂಡ ಅವ್ರಿಗೆ ಶ್ಲಾಘಿಸ್ತೀನಿ, ಅವ್ರನ್ನ ಗೌರವಿಸ್ತೀನಿ. ಬಟ್ ಆದಷ್ಟು ಸ್ವಲ್ಪ ಬೇಗ ತೀರ್ಮಾನ ಮಾಡಿದನ್ನ ಇವ್ರಿಗೆ ತಾರ್ಕಿಕ ಅಂತ್ಯ ಬರೋಕೆ, ಇಲ್ಲ ಈ ತರ ಕೋರ್ಟ್ಗೆ ಹೋಗ್ತಿರ್ತಾರೆ, ಸ್ಟೇ ತರ ಹೋಗ್ತಾರೆ. ನಾರಾಯಣ ಸ್ವಾಮಿ ಇಷ್ಟು ದಿವಸ ಕಾದಿರೋರ್ಗೆ ಇನ್ನೊಂದು ವಾರ ವೇಟ್ ಮಾಡಕ್ ಆಗೋದಿಲ್ವಾ? ಖಂಡಿತ. ಈಗ ಒಂದು ಪ್ರಶ್ನೆ, ಈಗ ಅವರು ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಿದ್ದಾರೆ, ಅದು FIR ರದ್ದತಿ ಕೋರಿ. ನೀವು ಕೂಡ ಹಿರಿಯ ವಕೀಲರಾಗಿರುವಂತ ಹಿನ್ನೆಲೆಯಲ್ಲಿ ನೀವೇನಾದ್ರೂ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ ಈ ವಿಚಾರವಾಗಿ? ಅಲ್ಲ, ಇದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಕೇಳ್ತಾರೆ, ರದ್ದತಿ ಕೇಳ್ತಾ ಇದ್ದಾರೆ. ನಾವು ರದ್ದು ಮಾಡಿ ಅಂತ ನಾವು ಕೇಳೋದು ಅವಶ್ಯಕತೆ ಇಲ್ಲ. ಅಲ್ಲ, ರದ್ದು ಮಾಡಬೇಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕೋರ್ಟ್ಗೆ ಅಷ್ಟು ಒಂದು ಜ್ಞಾನ, ಅದ್ರ ಬಗ್ಗೆ ತಿಳುವಳಿಕೆ ಖಂಡಿತ ಇರುತ್ತೆ. ಕೋರ್ಟ್ ಖಂಡಿತ ನನ್ನ ನಾಲೆಡ್ಜ್ ಪ್ರಕಾರ ಖಂಡಿತ ಇದನ್ನ ರದ್ದು ಮಾಡೋದಿಲ್ಲ. ಕೋರ್ಟ್ ಹೇಳುತ್ತೆ, ಹೋಗಿ ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡಿ ಅಂತ ಹೇಳುತ್ತೆ. ಜೊತೆಗೆ ಮ್ಯಾಕ್ಸಿಮಮ್ ಹೇಳಿದ್ರೆ ಇವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಒಂಥರ ಇಂಟ್ರೀಮ್ ರಿಲೀಫ್ ತರ, ಬೇಲ್ ತರ ಕೊಡಬಹುದು. ಬಿಟ್ರೆ ಅವ್ರೇನಾದ್ರು ಅದು ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ಬಿಟ್ರೆ ನೀವು ಇದನ್ನ ರದ್ದೆಲ್ಲ ಮಾಡೋದು ಖಂಡಿತ ಇದು ನನ್ನ ಪ್ರಕಾರ ದೂರದ ಮಾತು ಇದು. ಹಂಗಾಗಿ ಅದ್ರ ಅವಶ್ಯಕತೆ ಬೀಳೋದಿಲ್ಲ. ಕೋರ್ಟ್ ಇದಕ್ಕೆ ಸರಿಯಾದ ತೀರ್ಮಾನ ತಗೊಳುತ್ತೆ. ಯಾಕಂದ್ರೆ ಕೋರ್ಟ್ ಇಂಥ ಪ್ರಕರಣಗಳು ಹಲವಾರು ನೋಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಕೋರ್ಟ್ ಖಂಡಿತ ಇದನ್ನ ರದ್ದು ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಇವ್ರನ್ನ ಅರೆಸ್ಟ್ ಮಾಡಬೇಡಿ, ಇವ್ರ ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡಿ ಅಂತ ಇವ್ರಿಗೆ ಡೈರೆಕ್ಷನ್ಸ್ ಕೊಟ್ಟು ಅರೆಸ್ಟ್ ಮಾಡಬೇಡಿ ಅಂತ ಹೇಳ್ಬಹುದು ಅಷ್ಟೇ. ಅದನ್ ಬಿಟ್ರೆ ಬೇರೆ ಖಂಡಿತ ಇದನ್ನ ರದ್ದು ಮಾಡಕ್ಕೆಲ್ಲ ಆಗೋದಿಲ್ಲ. ಹಂಗಾಗಿ ಅದ್ರ ಅವಶ್ಯಕತೆ ಬೀಳಲ್ಲ. ಖಂಡಿತ ಅಂತ ಅವಶ್ಯಕತೆ ಬಿದ್ರೆ ಖಂಡಿತ ಫೈಲ್ ಮಾಡ್ತೀವಿ.